ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಅಯ್ಯೋ ಅಯ್ಯೋ ಸಿಟ್ಟಿಂಗು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಗುಮ್ 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 ತಾರೆ ಗುಮ್ 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 ತಾರೆ ಗುಮ್ 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 ತಾರೆ ಗುಮ್ 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 ತಾರೆ ಗುಮ್ ಗುಮ್. ಮನಸ್ಸೇ ಆ ಮನಸ್ಸೇ ಎಂಥ ಮನಸ್ಸೇ, ಮನಸ್ಸೇ ಎಳೆ ಮನಸ್ಸೇ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯೋ. ಕಿನ್ನೊರಿ ಕಿನ್ನೊರಿ ಗಿರಿ ಕಿನ್ನೊರಿ ಕಿನ್ನೊರಿ ನನ್ನ ಪ್ರೇಮದ ಬಾಯನ ಓಚಿ ಕೇಳುವೆಯೋ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು. ತಂದಾನ ತಂದಾನ ಈ ಅಂದ ತಂದಾನ, ಚಂದಾನ ಚಂದಾನ ನಾನೀಗ ಚಂದಾನ. ಬಾಬಾರ ಹೇಳು ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ಹತ್ತೂರಲ್ಲಿ ನಿನ್ನಂತ ಗಂಡರಿಲ್ಲಿ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ನಿಧಿರೆಯ ಒಳಗೂ ನಿನ್ನ ನಿರಳನ್ನೇ ಸೇರುವೆ ಚೆಲುವೆ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನಾನಿನ್ನ ಕಣ್ಣಾಗಿ, ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ ಅನುಬಂಧವೋ, ಈ ಪ್ರೀತಿಗೆ ಸೋತೆನಾ. ಐ ಲವ್ ಯು. ಎಲ್ಲಿಂದ ಆರಂಭವೋ, ದೇವರು ಕಾಣದ ಮನಸ್ಸಲ್ಲಿ ಪ್ರೀತಿಯ ಚೆಲ್ಲುವನು. ಯಾರದು ಹೃದಯವ ಯಾರಿಗೂ ನೀಡುತ್ತ ಚೆಲ್ಲಾಟ ಆಡುವನು. ಅಗಸ್ತ್ಯ, ನಿನ್ನ ಹತ್ರ ಆ್ಯಕ್ಚುಲಿ ಒಂದು ವಿಷಯ ಕೇಳಬೇಕಿತ್ತು. ಐ ಹೋಪ್ ಯು ಡೋಂಟ್ ಮೈಂಡ್. ಏನು ಫಾರ್ಮಾಲಿಟೀಸೋ ನಿಂದಿದೆಲ್ಲ, ಏನು ಕೇಳೋ. ಕೇಳ್ತೀನಿ, ಆದರೆ
ನೀನು ನಿಜಾನೇ ಹೇಳಬೇಕು. ಕಮೋನ್ ಇವ, ಏನು ಕೇಳು. ನಿಂಗೆ ನಿಜವಾಗ್ಲೂ ಮದುವೆ ಇಷ್ಟ ಇದೆಯಾ? ನಾನು ಯಾಕೆ ಈ ಪ್ರಶ್ನೆನ ನಿನ್ನ ಹತ್ರ ಕೇಳಿದೆ ಅಂತ ಅನ್ಕೋತಿದ್ಯಾ? ನೀನು ಕಾವೇರಿನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದಾಗ ನೀನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರು ಹಾಡು ಹೇಳ್ತಿದ್ದಾಗ, ಡ್ಯಾನ್ಸ್ ಮಾಡ್ತಿದ್ದಾಗ ನೀನು ಅಬ್ಸರ್ವ್ ಮಾಡ್ತಾನೇ ಇದ್ದೆ. ಅವ್ರ ಮೇಲೆ ನಿನಗೆ ಸಾಕಷ್ಟು ಪ್ರೀತಿ ಕಾಳಜಿ ಇದೆ ಅಂತ ಕಾಣಿಸ್ತಿತ್ತು. ಅದೇ ನಿನ್ನ ಫಿಯಾನ್ಸೆನ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅದು ಯಾವುದೂ ನಿನ್ನ ಕಣ್ಣಲ್ಲಿ ಕಾಣಿಸ್ತಿಲ್ಲ. ನಿಜ ಹೇಳು ಅಗಸ್ತ್ಯ. ಇವ ಅದು ಲುಕ್ ಅಗಸ್ತ್ಯ, ನಿನ್ನ ನೋಡ್ತಾ ಇದ್ರೆ ನೀನು ಯಾವುದೋ ಒಂದು ದೊಡ್ಡ ಪ್ರಾಬ್ಲಮಲ್ಲೇ ಸಿಗಾಕೊಂಡು ಕೊರಗ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ನನಗೆ ಹೇಳು. ಅಲ್ಲ ಕಣೋ, ನಾನು ನಿನ್ನ ಬೆಸ್ಟ್ ಫ್ರೆಂಡ್ ತಾನೆ, ನನ್ನ ಹತ್ರ ಅವೆಲ್ಲ ಹೇಳ್ಕೊಡೋದಕ್ಕೇನು? ಆಫ್ಕೋರ್ಸ್, ಯಾಕೆ ಕೇಳ್ತಾ ಇದೆಯಾ? ನಮ್ಮಿಬ್ಬರ ಮಧ್ಯೆ ಅಂಥ ಬಾಂಡ್ ಇದೆ ಅಂತ ನಿನಗೆ ಅನ್ಸಿದ್ರೆ ಅದೇನು ವಿಷಯ ಅಂತ ನಂಗೆ ನೇರವಾಗಿ ಹೇಳು. ಎಲ್ಲ ವಿಷಯನೂ ಸರಿಯಾಗಿ ಹಂಚ್ಕೊ ಪ್ಲೀಸ್. ನಿನ್ನ ಅಬ್ಸರ್ವೇಷನ್ ಸರಿಯಾಗೇ ಇದೆ ಇವ. ಅಗಸ್ತ್ಯ, ಹಾಗಾದರೆ ನಿಂಗೆ ನಿಜವಾಗ್ಲೂ ಮದುವೆ ಇಷ್ಟ ಇಲ್ಲ? ಹೀಗಿದ್ದಾಗ ಇದೆಲ್ಲ ಮೊದಲೇ ಮನೆ ಹೇಳಬೇಕಿತ್ತಲ್ವಾ? ಹೌದು ಇವ, ಖಂಡಿತ ಇಷ್ಟ ಇಲ್ಲ. ಆದರೆ ನಾನು ಹೇಳೋ ಸ್ಥಿತಿಯಲ್ಲೂ ಇಲ್ಲ. ಯಾಕಂದರೆ ಆಲ್ರೆಡಿ ನನ್ನ ಮದುವೆ ಆಗೋಗಿದೆ. ವಾಟ್? ಎಸ್ ಇವ, ಆದರೆ ಎಲ್ಲರ ಮುಂದೆನೂ ಹೇಳ್ಕೊಡೋ ಸಿಚುವೇಶನಲ್ಲಿಲ್ಲ ನಾನು. ಓ ಮೈ ಗಾಡ್, ವೇಟ್ ಅ ಮಿನಿಟ್. ಅಂದರೆ ನಿನ್ನ ವೈಫು ಹೌದು, ನಿನಗೆ ಕರೆಕ್ಟ್ ಆಗ್ಯದ. ಕಾವೇರಿನೇ ನಾನು ಹೆಂಡ್ತಿ. ಅಗಸ್ತ್ಯ, ಐ ಔಟ್ ಆಫ್ ಯರ್ ಮೈಂಡ್? ಅಲ್ಲ ಕಣೋ, ಆಲ್ರೆಡಿ ಕಾವೇರಿ ಮದುವೆ ಆಗಿದೆಯಾ? ಇವತ್ತು ಒಂದೊಂದು ಜೊತೆ ಎಲ್ಲ ಶಾಸ್ತ್ರಗಳನ್ನ ಮಾಡಿಕೊಂಡು ನಾಳೆ ಇನ್ನೊಂದು ಮದುವೆ ಹೊರಟಿದ್ಯಾ? ಹೇಗೋಯ್ತಲ್ಲ? ವಾಟ್ ಆರ್ ಯು ಸೇಯಿಂಗ್? ನಮ್ಮ ಮದುವೆ ಯಾವುದೋ ಒಂದು ಸಿಚುವೇಶನಲ್ಲಿ ಆಗೋಯ್ತು ಇವ. ಅವತ್ತು ಕಾವೇರಿಯವ್ರ ಕುತ್ತಿಗೆಗೆ ತಾಳಿ ಕಟ್ಟೋದು ಬಿಟ್ಟರೆ ನನಗೆ ಬೇರೆ ದಾರಿ ಇರಲಿಲ್ಲ. ಅಗಸ್ತ್ಯ, ಅಂಥದ್ದು ಏನಾಗಿತ್ತು? ಹೌದು, ಈ ವಿಷಯನೆಲ್ಲ ಮನೆಯವ್ರಿಗೆ ಯಾಕೆ ಹೇಳಿಲ್ಲ? ಯಾಕೆ ಇಷ್ಟು ದಿನ ಅವರಿಂದ ಈ ವಿಷಯ ಮುಚ್ಚಿಟ್ಟಿದ್ಯಾ? ಇವಾಗ ಆಲ್ರೆಡಿ ನಿನಗೆ ವಿಷಯ ಗೊತ್ತು. ನನ್ನ ಮದುವೆ ಮೊದಲೇ ಸೆಟ್ಟಾಗಿ ನಿಂತೋಗಿತ್ತು. ಅದರಿಂದ ತಾತ ಹಾಸಿಗೆ ಹಿಡಿದು ಕೊರ್ಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ರು. ಇದೇ ಕಾರಣಕ್ಕೆ ಪಮ್ಮಿ ನನ್ನ ಹತ್ರ 3 ವರ್ಷ ಮಾತಾಡಿರಲಿಲ್ಲ. ಆಮೇಲೆ ಕಾವೇರಿಯವರು ನಮ್ಮ ಸ್ಕೂಲ್ ಸೇರಿಕೊಂಡ್ರು. ಒಂದಿನ ಕಾವೇರಿಯವ್ರ ಮದುವೆ ಯಾವುದೋ ರೌಡಿ ಜೊತೆ ಸೆಟ್ಟಾಗಿತ್ತು. ಅಲ್ಲಿಗೆ ನಾನು, ಪಮ್ಮಿ, ಡ್ಯಾಡೆಲ್ಲ ಹೋದ್ವಿ. ಅದಾದಮೇಲೆ ಆ ರೌಡಿ ಇವ್ರ ಹತ್ರ ಕಾವೇರಿ ಜೀವನ ನಿನ್ನ ಕೈಯಲ್ಲಿದೆ, ಅದನ್ನು ಕಾಪಾಡಿ ನಿನ್ನ ಮಾತು ಉಳಿಸ್ಕೊ. ನೀನ್ ಕಾವೇರಿನ ಮದುವೆ ಆಗ್ಬೇಕು. ಈ ನನ್ನ ಮಾತನ್ನ ನೀನು ನಡೆಸ್ಕೊಟ್ರೆ ಹಿಂದೆ ಆದ ನೋವನ್ನೆಲ್ಲ ನಾನು ಮರ್ತು ಬಿಡ್ತೀನಿ ಕಣೋ. ಅಗಸ್ತ್ಯ, ವೇಟ್ ಎ ಮಿನಿಟ್, ಲೆಟ್ ಮಿ ಗೆಟ್ ದಿಸ್ ಸ್ಟ್ರೈಟ್. ಅಜ್ಜಿ ಹೇಳಿದ್ರು ಅಂತ ನೀನು ಮದುವೆ ಆದೆ? ಎಸ್ ಯುವ, ನನಗೆ ಬೇರೆ ದಾರಿ ಇರಲಿಲ್ಲ. 3 ವರ್ಷದಿಂದ ಮಾತಾಡದೇ ಇರೋ ಪಮ್ಮಿ ಈ ರೀಸನ್ಗೆ ನನ್ನ ಹತ್ರ ಮಾತಾಡ್ತಾ ಇದ್ರು. ಇದಕ್ಕೆ ಮುಂಚೆನೇ ನಾನು ತೊಗೊಂಡಿದ್ದ ಡಿಸಿಷನಿಂದ ನಮ್ಮ ತಾತನ ನಾನು ಕಳ್ಕೊಂಡಿದ್ದೆ. ಈಗ ಮತ್ತೆ ನಾನು ನೋ ಅಂತ ಹೇಳಿದ್ರೆ ಪಮ್ಮಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನಾನು ತಾಳಿ ಕಟ್ಬಿಟ್ಟೆ. ನಾನು ಹಾಗೆ ಮನೆಯಲ್ಲಿ ಹೇಳೋವರೆಗೂ ನೀವು ಯಾರೂ ಹೇಳಬಾರ್ದು ಅಂತ ಅವ್ರ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡೆ. ನೀವಿಬ್ರು ಮದುವೆ ಆದಾಗ ನಿಮ್ಮಿಬ್ರು ಮಧ್ಯೆ ಯಾವುದೇ ಥರವಾದದ್ದು ಪ್ರೀತಿ, ಬಾಂಡಿಂಗ್, ಲವ್ ಯಾವುದೂ ಇರಲಿಲ್ಲ ಅಲ್ವಾ? ಎಸ್ ಯುವ, ಯು ರೈಟ್. ನನಗೆ ಕಾವೇರಿಯವ್ರು ಕಂಡ್ರೇ ಆಗ್ತಾ ಇರಲಿಲ್ಲ. ಬಟ್ ನಾವು ಐ ಆಮ್ ಇನ್ ಲವ್ ವಿತ್ ಹರ್. ಅವ್ರು ನನಗೆ ಬೇಕು, ಅವರೇ ನನ್ನ ಹೆಂಡತಿ. ಅವ್ರ ಸ್ಥಾನದಲ್ಲಿ ಬೇರೆ ಯಾರನ್ನೂ ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಇವ.